ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ತೆ. ತಾವೆಲ್ಲ ಬಯಸುವಂತ ರೀತಿಯಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ, ಕ್ರಾಂತಿಕಾರಿಯಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಹೋರಾಟ ಆಗ್ಬೇಕು ನೇಮಕಾತಿ ವಿಚಾರವಾಗಿ. ಯಾಕಂತಂದ್ರ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಸರ್ಕಾರ ಬಹಳಷ್ಟು ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳನ್ನ ನೆಗ್ಲೆಕ್ಟ್ ಮಾಡ್ತಾನೆ ಬಂದಿದೆ. ಹಾಗಾಗಿ ಇದಕ್ಕ ಬಹಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಬಲವನ್ನ ತುಂಬಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಪೂಜ್ಯರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರು ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಹೋರಾಟದ ರೂಪುರೇಷೆಗಳನ್ನ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಇದೆ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಈ ತಿಂಗಳು 24ಕ್ಕ ಒಂದು ಡೇಟ್ ಅನ್ನ ಏನಪ್ಪಾ ಅಂದ್ರೆ ನಿಗದಿ ಮಾಡಬಹುದು ಅಂತ ಅನ್ಕೋತೀನಿ. ಆಮೇಲೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕರ್ನಾಟಕದ ಇತಿಹಾಸದಲ್ಲೇ ಈ ರೀತಿ ಯಾವುದು ಹೋರಾಟ ಆಗಿರಬಾರ್ದು, ಆ ರೀತಿ ಏನಪ್ಪಾ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕ ಪ್ಲಾನ್ ಅನ್ನ ಈಗ ನಮ್ಮ ರೈತ ಸಂಘಟನೆ ಮಾಡಿಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದಿನ ಒಂದಿಷ್ಟು ಮಾಹಿತಿಗಳನ್ನ ಅಪ್ಡೇಟ್ ಮಾಡಿದ್ದಾರೆ. ಇವತ್ತೇನಪ್ಪಾ ಅಂದ್ರೆ ಒಂದು ದಿನಾಂಕವನ್ನ ನಿಗದಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹೆಚ್ಚು ಕಡಿಮೆ ಇವತ್ತು ದಿನಾಂಕ ನಿಗದಿ ಆಗತ್ತೆ. ಆಮೇಲೆ ಒಂದು ಧಾರವಾಡನೋ ಅಥವಾ ಆಲ್ಮೋಸ್ಟ್ ಧಾರವಾಡದಲ್ಲಿ ಏನಪ್ಪಾ ಅಂದ್ರೆ ಹೋರಾಟ ಆಗ್ತದ. ನಾವು ಒಂದಿಷ್ಟು ಸಲಹೆಗಳನ್ನ ಪೂಜ್ಯರಿಗೆ ಒಂದಿಷ್ಟು ಏನಪ್ಪಾ ಅಂದ್ರೆ ಮಾಹಿತಿಗಳನ್ನ ಶೇರ್ ಮಾಡಿದ್ದೀವಿ. ಸೊ ಸವದತ್ತಿಯಿಂದ ಧಾರವಾಡದವರೆಗೆ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಪಾದಯಾತ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದೀವಿ. ಒಂದಿಷ್ಟು ವಿಚಾರಗಳನ್ನ ಏನಪ್ಪಾ ಅಂದ್ರೆ ಪೂಜ್ಯರು ಹೇಳಿದ್ದಾರೆ. ನಾವು ಏನಪ್ಪಾ ಅಂದ್ರೆ ಅವ್ರ ಜೊತೆ ವಿಷಯವನ್ನ ಹಂಚಿಕೊಂಡಿದ್ದೀವಿ. ಸ್ನೇಹಿತರೆ, ಈಗಿರ್ತಕ್ಕಂಥ ಹೋರಾಟ ಕೇವಲ ಒಂದು ದಿನದ ಫಂಡಿಂಗು, ಆಮೇಲೆ ಸ್ವಯಂ ಘೋಷಿತ ನಾಯಕತ್ವ. ಇಲ್ಲಿ ಇದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಸರ್ಕಾರ ಏನಪ್ಪಾ ಅಂತಂದ್ರ ಇಂಥ ಹೋರಾಟಗಳಿಗೆ ಜಗ್ಗುದು ಇಲ್ಲ, ಬಗ್ಗುದು ಇಲ್ಲ. ಏನಪ್ಪಾ ಅಂದ್ರೆ ರೈತ ಸಂಘಟನೆಗಳ ಜೊತೆಗೆ ನಾವೇನಾದ್ರೂ ಒಂದು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಹೋರಾಟವನ್ನ ನಾವೇನಾದ್ರೂ ಮಾಡಿದ್ದೆ ಆದ್ರೆ ಸೊ ನೇಮಕಾತಿಯನ್ನ ಸರ್ಕಾರ ಖಂಡಿತ ಮಾಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ರೂಪುರೇಷೆಗಳನ್ನ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಪೂಜ್ಯರು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಯಾವ ರೀತಿ ಹೋರಾಟ ಮಾಡ್ಬೇಕು, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಆಮೇಲೆ ನೀವೆಲ್ಲ ಕೇಳ್ಬೋದು ನಿಮ್ ಪ್ರಶ್ನೆ, ಸರ್ ಪರ್ಮಿಷನ್ ಸರ್ಕಾರ ಕೊಟ್ಟಿದ್ದೀನಿ ಅಂತೇಳಿ. ಪರ್ಮಿಷನ್ ಅವಶ್ಯಕತೆನೇ ಇಲ್ರಿ. ನಿಮ್ಗೆ ಇನ್ನೂ ಗೊತ್ತಿಲ್ಲ ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಎಲ್ಲ ಒಂದು ಮೂಲೆ ಮೂಲೆಯಿಂದ ಈ ವಿಡಿಯೋನ ನೋಡ್ತಿರ್ಬಹುದು. ಸೊ ಬಹಳ ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥ, ದೊಡ್ಡದಾಗಿರ್ತಕ್ಕಂಥ, ಐತಿಹಾಸಿಕವಾಗಿರ್ತಕ್ಕಂಥ ಒಂದು ದೊಡ್ಡ ಕ್ರಾಂತಿ ಅಂತೂ 100ಕ್ಕೆ 100 ಆಗತ್ತೆ. ಅದು ಈ ತಿಂಗಳು ಹೇಳಿನಲ್ಲ 24ಕ್ಕ ಒಂದು ರೌಂಡ್ ಏನಪ್ಪಾ ಅಂದ್ರೆ ನಾವು ದಿನಾಂಕವನ್ನ ನಿಗದಿ ಮಾಡ್ಕೊಂಡಿದ್ದೀವಿ. ಅದು ಇಂದ ಏನಪ್ಪಾ ಅಂದ್ರೆ ಅಂತಿಮವಾಗಿ ಪ್ರಕಟ ಆಗತ್ತೆ. ಸೊ ಎಲ್ಲ ಒಂದು ಸ್ಪರ್ಧಾರ್ಥಿಗಳು ದಯಮಾಡಿ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಕಿವಿ ಮಾತನ್ನ ಹೇಳಿಕ್ ಇಷ್ಟಪಡ್ತಾ ಇದ್ದೀನಿ. ಗುರ್ಲಾಪುರ್ ಅನ್ನುವಂತ ಒಂದು ಸಣ್ಣ ಗ್ರಾಮ, ಅದು ಸಣ್ಣ ಗ್ರಾಮ. ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟ ಆಗ್ಲಿಕ್ಕೆ ತುಂಬಾ ಜನರ ಸಹಕಾರ ಏನಪ್ಪಾ ಅಂದ್ರೆ ಬಹಳ ಇತ್ತು. ಬಹಳ ಜನರ ಸಹಕಾರ ಅಲ್ಲಿ ಏನಪ್ಪಾ ಅಂದ್ರೆ ಇತ್ತು. ಹಾಗಾಗಿ ಪೂಜ್ಯರು ಏನಪ್ಪಾ ಅಂದ್ರೆ ಗಟ್ಟಿಯಾಗಿದ್ರು. ಹಾಗಾಗಿ ಒಂದು ದೊಡ್ಡ ಗೆಲುವು ಏನಪ್ಪಾ ಅಂದ್ರೆ ಅಲ್ಲಿ ಸಿಕ್ತು. ಅದೇ ಮಾದರಿಯಲ್ಲಿ ಏನಪ್ಪಾ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ಬೇಕು ಅಂತಂದ್ರೆ ಒಂದು ದಿನ ಏನಪ್ಪಾ ಅಂದ್ರೆ ನೀವು ಪಾಲಕರನ್ನ ಕರ್ಕೊಂಡ್ ಬರ್ಬೇಕು ಹೋರಾಟಕ್ಕೆ. ಇದನ್ನ ಹೇಳೋದು ನಿಮ್ಗೆ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಇದೇನ್ರಿ ಸರ್ ನಾವು ಪಾಲಕರನ್ನ ಹೆಂಗ್ ಕರ್ಕೊಂಡ್ ಬರೋದು ಅಂತೇಳಿ ನಿಮ್ಗೆ ಅನಿಸ್ಬೋದು. ಬಟ್ ಹೋರಾಟ ಸಕ್ಸಸ್ಫುಲ್ ಆಗ್ಬೇಕು, ನೇಮಕಾತಿ ಈ ಕೂಡಲೇ ನೇಮಕಾತಿ ಆರಂಭ ಆಗ್ಬೇಕು ಅಂತಂದ್ರೆ ಪಾಲಕರನ್ನ ನೀವು ಆ ಹೋರಾಟಕ್ಕೆ ಕರ್ಕೊಂಡ್ ಬಂದಿದ್ದೆ ಆದ್ರೆ ಒಂದೇ ದಿನ ಸಾಕ್ರಿ. ಪ್ರತಿಯೊಬ್ಬರು ಪಾಲಕರನ್ನ ಒಂದಿನ ಏನಪ್ಪಾ ಅಂದ್ರೆ ಟೂರ್ ಅಂತ ಕರ್ಕೊಂಡ್ ಬಂದ್ಬಿಡಿ. ಸೊ ಅಲ್ಲಿಗೆ ಏನಪ್ಪಾ ಅಂದ್ರೆ ಹೋರಾಟದ ಒಂದು ಉದ್ದೇಶ 100% ಏನಪ್ಪಾ ಅಂದ್ರೆ ನೆರವೇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಮಾಹಿತಿಗಳನ್ನ ತಮ್ಮ ಮುಂದೆ ಹಂಚ್ಕೋತೀನಿ. ಆಮೇಲೆ ಇನ್ನೊಂದಿಷ್ಟು ಮಾಹಿತಿ, ಇಲಾಖೆಗೆ ನಿನ್ನೆ ದಿನ ಇಲಾಖೆಗೆ ಹೋದಾಗ ಸೊ ನೇಮಕಾತಿ ವಿಚಾರವಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ಅಧಿಕಾರಿಗಳನ್ನ ಮತ್ತೆ ಒಂದಿಷ್ಟು ಸಂಬಂಧಪಟ್ಟವ್ರನ್ನ ನಾವು ಕೇಳಿದಾಗ ಒಂದು ವಿಚಾರ ಏನು ಅಂತಂದ್ರೆ ಈಗ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಬುಧವಾರ ಕ್ಯಾಬಿನೆಟ್ ಇದೆ. ಸೊ ಬುಧವಾರಕ್ಕ ಆಗುದಂತೂ ಆಕತ್ತೆ ಇಲ್ಲ ಅನ್ನುವಂಥದ್ದು ಡೌಟ್ ಇದೆ. ಅಂದ್ರೆ ಒಳ ಮೀಸಲಾತಿ ಅನ್ನೊಂದು ಕಾನ್ಸೆಪ್ಟ್ ಏನಿದೆ ಅಲ್ಲ, ಅದಕ್ಕೆ ಫೈನಲ್ ಆಗಿ ಸಚಿವ ಸಂಪುಟ ಅಂತಿಮವಾಗಿರ್ತಕ್ಕಂಥ ಮುದ್ರೆಯನ್ನು ಒತ್ತತ್ತೋ ಇಲ್ಲೋ ಅನ್ನುವಂಥದ್ದು ಇನ್ನೂ ಏನಪ್ಪಾ ಅಂದ್ರೆ ಯಕ್ಷ ಪ್ರಶ್ನೆನಾಗಿದೆ. ಹಾಗಾದ್ರೆ ಯಾವ ರೀತಿ ನೇಮಕಾತಿ ಆಗತ್ತೆ ಅಂತೇಳಿ ನಾವು ಕೇಳಿದಾಗ ಇಲ್ಲಿ 56%ಗೆ ಆಗೋದಿಲ್ಲ. ಓನ್ಲಿ ಏನಪ್ಪಾ ಅಂದ್ರೆ ಹಳೆ ಮಾದರಿ ಏನಿದೆ 50%, ಸೊ ಅದೇ ಮಾದರಿಲಿ ಏನಪ್ಪಾ ಅಂದ್ರೆ ನೇಮಕಾತಿ ಆಗುತ್ತೆ. 2022ರ ಒಂದು ರೋಸ್ಟ್ರಿ ಬಿಂದು ಏನಿದೆ ಅಲ್ಲ, ಅದೇ ಪ್ರಕಾರನೇ ಏನಪ್ಪಾ ಅಂದ್ರೆ ನೇಮಕಾತಿ ಆಗ್ಬೇಕು. ಅದು ಸರ್ಕಾರ ಏನ್ ಮಾಡ್ಬೇಕು, ಅದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಅದನ್ನ ಮಾಡ್ತೀವಿ ಅಂತೇಳಿ ಕೋರ್ಟಿಗೆ ಒಂದು ಅಫಿಡೇವಿಟ್ ಅನ್ನ ಕೊಡ್ಬೇಕು. ಈಗ ಏನು ಕೇಸ್ ಐತಿಲ್ಲ, ಕೋರ್ಟ್ ಕೇಸು, ಅದಕ್ಕೆ ಏನಪ್ಪಾ ಅಂದ್ರೆ ಅಟೆಂಡ್ ಆಗಿ ಮಾಡ್ಬೇಕು. ಸೊ ಅದಕ್ಕೆ ಸರ್ಕಾರ ಕಾಳಜಿಯನ್ನು ವಹಿಸಿ ಅದನ್ನ ಕೆಲಸವನ್ನ ಮಾಡ್ಬೇಕಾಗಿದೆ. ಬಟ್ ಸರ್ಕಾರ ಇಲ್ಲಿ ಬಹಳ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳ ಬಗ್ಗೆ
ನೆಗ್ಲೆಕ್ಟ್ ಒಂದು ತಾತ್ಸಾರ ಮನೋಭಾವನೆಯನ್ನು ತೋರಿಸ್ತಾ ಇದೆ. ಇದಕ್ಕೆ ಒಂದು ತಕ್ಕದಾಗಿರ್ತಕ್ಕಂಥ ಮತ್ತೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನಾವು ಸರ್ಕಾರಕ್ಕೆ ಒಂದು ರೀತಿ ಏನಪ್ಪಾ ಅಂದ್ರೆ ಬುದ್ಧಿಯನ್ನ ಕಲಿಸ್ಬೇಕು. ಎಲ್ಲ ಒಂದು ವಿದ್ಯಾರ್ಥಿ ಸಂಘಟನೆಗಳು ಒಂದಲ್ಲ ಎರಡಲ್ಲ ಸಾಕಷ್ಟು ಎಲ್ಲಾ ವಿದ್ಯಾರ್ಥಿಗಳ ಸಂಘಟನೆಗಳ ಜೊತೆಗೆ ಐತಿಹಾಸಿಕವಾಗಿ ಆಗಿರ್ತಕ್ಕಂಥ ಹೋರಾಟಕ್ಕ ನಾವೇನ್ ಪಾತ್ರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಸೊ ಅಧ್ಯಕ್ಷರಾಗಿರ್ತಕ್ಕಂಥ ಚುನ್ನಪ್ಪ ಪೂಜಾರಿ, ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತೆ ನಮ್ಮೆಲ್ರಿಗೂ ಏನ್ ಪಾತ್ರ ಮಾರ್ಗದರ್ಶಕರಾಗಿರ್ತಕ್ಕಂಥ ಪೂಜ್ಯರ ಜೊತೆಗೆ ಶಶಿಕಾಂತ್ ಗುರುಜಿಯವರ ಜೊತೆಗೆ ಸೊ ಈ ಒಂದು ದೊಡ್ಡ ಹೋರಾಟಕ್ಕ ಸಿದ್ಧತೆ ನಡೆದಿದೆ ಸ್ನೇಹಿತರೆ. ಯಾರು ಆತಂಕ ಪಡಬೇಡಿ. ನಾಳೆ ಏನಾದ್ರು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅವ್ರು ಏನಾದ್ರು ಡಿಸಿಷನ್ ತೆಗೆದುಕೊಂಡ್ರ ಸೊ ಓಕೆ, ಇಲ್ಲ ಅಂತಂದ್ರೆ ಒಂದು ಐತಿಹಾಸಿಕ ಹೋರಾಟಕ್ಕ ಎಲ್ಲಾ ಸಿದ್ಧತೆಗಳು ಯಾವುದೇ ರೀತಿ ಏನಪ್ಪಾ ಹತ್ರ ನಮಗೆ ಪರ್ಮಿಷನ್ ಅವಶ್ಯಕತೆ ಇಲ್ಲ, ಏನೂ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಗುರುಗಳು. ಸೊ ಅವರ ಪ್ರಕಾರವಾಗಿ ಅವ್ರ ಏನ್ ಹೇಳ್ತಾರಲ್ಲ ಅದರ ಫಾಲೋ ಅಪ್ ನಾವ್ ಏನಾದ್ರು ಮಾಡಿದ್ದೆ ಆದ್ರೆ ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿ ಆಗತ್ತೆ. ಸೊ ನೇಮಕಾತಿಗಳು ಏನ್ ಪಾತ್ರ ಬೇಗ ಬೇಗ ಆಗತ್ತೆ. ಅದರ್ವೈಸ್ ಯಾವ್ದೇ ರೀತಿ ಯಾವ ವ್ಯಕ್ತಿಗಳಿಗೆ ನೀವೇನ್ ಪಾತ್ರ ಸಪೋರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಅನ್ಕೋತೀನಿ. ಯಾಕಂತಂದ್ರೆ ಎಲ್ಲ ವೇಸ್ಟ್ ರೀ. ಯಾವ್ದು ಏನ್ ಪಾತ್ರ ಇಲ್ಲಿ ಆಗೋದೇ ಇಲ್ಲ. ನಾನು ಏನ್ ಪಾತ್ರ ಇದ್ದದ್ದನ್ನ ಇದ್ದಕ್ಕಿದ್ದಂಗೆ ಹೇಳ್ಬಿಡ್ತೀನಿ, ಅದ್ರಾಗ ಏನಿಲ್ಲ. ಒಬ್ಬರು ಏನ್ ಪಾತ್ರ ಬಹಳ ಗೌಪ್ಯವಾಗಿ ಮುಚ್ಚಿಡುವಂತ ಪ್ರಯತ್ನ ಮಾಡ್ತಾರೆ. ನಮ್ಗೆ ಅವಶ್ಯಕತೆನೇ ಇಲ್ಲ ರೀ. ನೋಡಿ, ಇವತ್ತು ಹೋರಾಟವನ್ನ ನಾವು ಏನಕ್ಕಾಗಿ ಮಾಡ್ಬೇಕು? ವಿದ್ಯಾರ್ಥಿಗಳಿಗೆ, ಸ್ಪರ್ಧಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತ ರೀತಿಯಲ್ಲಿ ಹೋರಾಟ ಮಾಡ್ಬೇಕು. ಅದರ್ವೈಸ್ ಏನ್ ಪಾತ್ರ ಆಗ್ತಕ್ಕಂಥ ಬೆಳವಣಿಗೆ ನೋಡಿದ್ರೆ ನಮಗೆ ಏನ್ ಪಾತ್ರ ಹೇಸಿಕೆ ಬರ್ತಾ ಇದೆ. ಸೊ ಅದು ನಮಗೆ ಏನ್ ಪಾತ್ರ ಸರಿ ಅನಿಸ್ತಾ ಇಲ್ಲ. ಅದಕ್ಕೆ ಆಮೇಲೆ ಈಗ ನಮ್ಮ ಮೇಲೆ ಈಗ ನಾವೇನಾದ್ರು ಹಿಂಗ ಅಪೋಸ್ ಆಗಿ ಮಾತಾಡಿದ್ರೆ ಅದಕ್ಕೆ ಒಂದಿಷ್ಟು ಜನರನ್ನ ಹಾಕಿ ಅದನ್ನ ಏನ್ ಪಾತ್ರ ನನ್ನ ವಿಡಿಯೋನ ವೈರಲ್ ಮಾಡೋದು, ಆಮೇಲೆ ನನ್ನ ಬಗ್ಗೆ ಏನ್ ಪಾತ್ರ ಜಾಸ್ತಿ ಏನ್ ಪಾತ್ರ ಬೈಯೋದು, ಅಥವಾ ರಾತ್ರಿ ಏನ್ ಪಾತ್ರ ಕುಡ್ಕೊಂಡು ಕುಡುಕರ ಕೈಲಿ ಏನ್ ಪಾತ್ರ ಫೋನ್ ಮಾಡಿಸೋದು, ಇವಕ್ಕೆಲ್ಲ ಹೆದರು ಮಕ್ಕಳಂತೂ ನಾವಂತೂ ಅಲ್ವೇ ಅಲ್ಲ. ಉತ್ತರ ಕರ್ನಾಟಕದ ಜನ ಯಾವ್ದು ಬರುತ್ತಲ್ಲ ಎಲ್ಲಕ್ಕೂ ಏನ್ ಪಾತ್ರ ನಾವು ಸಿದ್ಧತೆಯಲ್ಲಿ ಇದ್ದೀವಿ. ಸೊ ನಮಗೆ ಆಶೀರ್ವಾದ ಇರ್ತಕ್ಕಂಥದ್ದು ಪೂಜ್ಯರದು. ಯಾವುದೇ ಏನೇ ಬಂದ್ರು ಅದಕ್ಕೆ ನಾವು ಇದೀವಿ ಅಂತೇಳಿ ಹೇಳಿದ್ದಾರೆ. ಸೊ ನಮಗೂ ಏನ್ ಪಾತ್ರ ಬಹಳ ಖುಷಿ ಆಗತ್ತೆ. ಒಬ್ರು ಏನ್ ಪಾತ್ರ ಮಾರ್ಗದರ್ಶಕರು ನಮ್ಗೆ ಸಿಕ್ಕಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೇನಾದ್ರೂ ಹೋದಿದ್ದೆ ಆದ್ರೆ ಖಂಡಿತ ಸ್ಪರ್ಧಾರ್ಥಿಗಳಿಗೆ 100ಕ್ಕೆ 100ರಷ್ಟು ಏನ್ ಪಾತ್ರ ನ್ಯಾಯ ಸಿಗೋದಂತೂ ಖಂಡಿತ. ನೀವೆಲ್ಲ ಏನ್ ಪಾತ್ರ ಈ ಒಂದು ಐತಿಹಾಸಿಕ ಹೋರಾಟಕ್ಕೆ ನೀವೆಲ್ಲ ಏನ್ ಪಾತ್ರ ಭಾಗಿಯಾಗ್ಬೇಕು. ಪ್ರತಿಯೊಬ್ಬ ಸ್ಪರ್ಧಾರ್ಥಿ ಇದನ್ನ ಅರ್ಥ ಮಾಡ್ಕೊಂಡು ಸಾಧ್ಯವಾದಷ್ಟು ಏನ್ ಪಾತ್ರ ನಿಮ್ಮ ಪಾಲಕರನ್ನ ಈ ಒಂದು ಹೋರಾಟಕ್ಕ ಕರೆದುಕೊಂಡು ಬರುವಂತ ಒಂದು ಪ್ರಯತ್ನ ಮಾಡ್ಬೇಕು. ಬಹಳ ಅದ್ಭುತವಾಗಿರ್ತಕ್ಕಂಥ ನೇಮಕಾತಿ ಆಗುವವರೆಗೆ ಏನ್ ಪಾತ್ರ ಆ ಒಂದು ಸ್ಥಳವನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರ ಅಧಿಕೃತವಾಗಿ ಆದೇಶ ಕೊಡುವವರೆಗೆ ನಾವೇನ್ ಪಾತ್ರ ಆ ಪ್ಲೇಸ್ ಅನ್ನ ಬಿಡುವುದಿಲ್ಲ ಅಂತ ಹೇಳಿ ಒಂದು ಗಟ್ಟಿಯಾಗಿರ್ತಕ್ಕಂಥ ಹೋರಾಟಕ್ಕ ರೈತ ಸಂಘಟನೆಗಳು ಕರೆ ಕೊಟ್ಟಿದೆ. ನಾವೇನಿಲ್ಲ, ಜಸ್ಟ್ ಅಲ್ಲಿ ಏನ್ ಪಾತ್ರ ಹೋಗಿ ನಿಂತ್ಕೊಂಡ್ರೆ ಸಾಕು. ನಮ್ ಕೆಲಸ ಏನು, ಏನ್ ಹೇಳ್ತಾರೆ ಪೂಜ್ಯರು ಅದನ್ನ ಏನ್ ಪಾತ್ರ ಮಾಡುವಂತ ಕೆಲಸ. ಸೊ ಇಲ್ಲಿ ನಮಗೆ ಯಾವ್ದು ರೀತಿ ಲೀಡರ್ಶಿಪ್ ಅವಶ್ಯಕತೆ ಇಲ್ಲ, ಏನಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಸ್ಟೂಡೆಂಟ್ಗಳಿಗೆ ನ್ಯಾಯ, ಸ್ಪರ್ಧಾರ್ಥಿಗಳ ಕಣ್ಣೀರನ್ನ ಒರೆಸುವಂತದ್ದು ಆಗ್ಬೇಕು. ಸೊ ಅದು ಸದ್ಯದಲ್ಲೇ ನಿಮ್ಗೆ ವೇಟ್ ಅಂಡ್ ಸಿ, ನೀವೆಲ್ಲ ಏನ್ ಪಾತ್ರ ಅದನ್ನ ನೋಡ್ತೀರಿ. ಆದ್ರೆ ಈ ಕ್ಯಾಬಿನೆಟ್ ಅಲ್ಲಿ ಗುರುವಾರ ಏನ್ ಪಾತ್ರ ಗುರುವಾರ ಇದೆ ಮೀಟಿಂಗು. ಸೊ ಅಲ್ಲಿ ಡಿಸಿಷನ್ ಮಾಡುವಂತದ್ದು ಸಾಧ್ಯತೆನೂ ಏನ್ ಪಾತ್ರ ಕಡಿಮೆ ಇದೆ. ನೋಡೋಣ, ಎಲ್ಲವೂ ಏನ್ ಪಾತ್ರ ಕಾದ್ ನೋಡ್ಬೇಕಾಗತ್ತೆ. ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಹೇಳಿದೀನಿ, ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೀನಿ. ಈ ತಿಂಗಳ 24 ಆಗ್ಬೋದು. ಸದ್ಯದಲ್ಲೇ ಏನ್ ಪಾತ್ರ ಡೇಟ್ನು ಏನ್ ಪಾತ್ರ ಅನೌನ್ಸ್ಮೆಂಟ್ ಆಗತ್ತೆ. ಎಲ್ರು ಏನ್ ಪಾತ್ರ ರೆಡಿ ಆಗಿರಿ. ದೊಡ್ಡ ಒಂದು ಐತಿಹಾಸಿಕ ಕ್ರಾಂತಿಗೆ ಎಲ್ರೂ ರೆಡಿ ಆಗಿರಿ. ಥ್ಯಾಂಕ್ ಯು ಸೋ ಮಚ್.